ಹಲೋ ಅಂತ ದಿಸ್ ಇಸ್ ಶಾರುಖ್. ನೀವು ನೋಡ್ತಿರೋದು ಗಲಿ ಫುಡ್ ಶೋ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಎಲ್ಲಂದರೆ ಇಂದು ನೋಡ್ತೀರಾ ಕ್ರಿಸ್ಪಿ ಸ್ಟುಡಿಯೋ. ಲೈಕ್ ನ್ಯೂಲಿ ಓಪನ್ ಒಂದು ಕೆಫೆ ಅನ್ಬೋದು. ಲೈಕ್ ಬರ್ಗರ್ಸು, ಫ್ರೈಸು, ಲೈಕ್ ಒಂದು ಒಳ್ಳೆ ಪ್ರೈಸಲ್ಲಿ ಕೊಡ್ತಾವ್ರೆ. ಅದನ್ನು ಟೇಸ್ಟ್ ಮಾಡೋಣ, ಹೇಗಿದೆ ಅಂತ ರಿವ್ಯೂ ಮಾಡೋಣ. ವೀಡಿಯೋ ಒಳಗಡೆ ಹೋಗೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ನೀವು ಏನಾರು ಹೊಸಬ್ರು ಇದ್ದರೆ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಆ್ಯಂಡ್ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಆಗಿರ್ತೀನಿ. 5th ಫೇಸು JP ನಗರ್ BTM. ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಇರುತ್ತೆ, ಖಂಡಿತ ಬಂದು ಕ್ಲಿಕ್ ಮಾಡಿ ಬಂದು ವಿಸಿಟ್ ಮಾಡಿ. ಆ್ಯಂಡ್ ಇನ್ನೊಂದು ಲೈಕ್ ನಮ್ಮ ವ್ಯೂವರ್ಸ್ ನಿಮಗೆ ಒಂದು ಚಾಲೆಂಜ್ ಥರ ಇದೊಂದು ಇವತ್ತಿಂದ ಶುರುವಾಗುತ್ತೆ. ಏನಂದರೆ ಲೈಕ್ ನಿಮ್ಮ ಏರಿಯಾ ಸೈಡು ಅಥವಾ ನಿಮ್ಮ ಲೈಕ್ ಲೋಕಲ್ ಇರ್ತೀರಲ್ಲ, ಎಲ್ಲರ ಒಂದು ಅನ್ಲಿಮಿಟೆಡ್ ಬಫೆಟೋ ಇಲ್ಲಾಂದರೆ ಈ ಥರ ಲೈಕ್ ಕೆಫೇಸು, ರೆಸ್ಟೋರೆಂಟ್ಸು, ಹೋಟೆಲ್ಸು ಚಿಕ್ಕ ಇದ್ರೂ ಓಕೆ. ಇದ್ದರೆ ಒಂದು ಕೆಳಗಡೆ ಒಂದು ಫಾರ್ಮ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಕೆಳಗಡೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಹೆಸರು ಮತ್ತು ಹೋಟೆಲ್ ನೇಮು ಆ್ಯಂಡ್ ಅದ್ರ ಜೊತೆಗೆ ಆ ಹೋಟೆಲ್ ಲಿಂಕ್ ಇದ್ರೂ ಓಕೆ, ಮ್ಯಾಪ್ ಲಿಂಕು, ಅಡ್ರೆಸ್ ಇದ್ರೂ ಓಕೆ. ಹಂಗಾಕಿ ಫೈನಲಿ ಯಾಕೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇಷ್ಟು ಕಮೆಂಟ್ ಮಾಡಿ ಲೈಕ್ ಕೆಳಗಡೆ ಅದನ್ನು ಪೋಸ್ಟ್ ಮಾಡಿ. ಆ ಫಾರ್ಮಲ್ಲಿ ನಾನು ರೆಸ್ಪಾನ್ಸ್ ಮಾಡ್ತೀನಿ ನಿಮಗೆ. ಖಂಡಿತ ಆ ಒಂದು ರೆಸ್ಟೋರೆಂಟ್ ಹೋಗಿ ನಾವು ರಿವ್ಯೂ ಮಾಡೋಣ. ಆ್ಯಂಡ್ ಈಗ ಇಲ್ಲೋಗಿ ಒಂದು ಬ್ಯಾಟಿಂಗ್ನ ಮಾಡ್ಕೊಂಡು ಬರೋಣ ಬನ್ನಿ. ಅಂತಮ್ಮ ಇಲ್ಲಿ ನೋಡ್ತೀರಾ ನೀವು. ಒಂದು ವೆರೈಟೀಸ್ ಆಫ್ ಐಟಮ್ಸ್ನ ಇಲ್ಲಿ ನನ್ನ ಸರ್ವ್ ಮಾಡೋರೆ ನಮ್ಮ ಟೇಬಲ್ ಮೇಲೆ. ಏನೇನಿದೆ ಅಂತ ಫಸ್ಟ್ ನಿಮಗೆ ಹೇಳ್ಬಿಡ್ತೀನಿ. ಇದು ಬಂದು ನಿಮಗೆ ಲೈಕ್ ಫಲಾಫಲ್ ಸ್ಯಾಲೆಡ್ ಆ್ಯಂಡ್ ಜೊತೆಗೆ ಇದು ಬಂದು ಫಲಾಫಲ್ ವ್ರ್ಯಾಪು ಮತ್ತು ಬಂದು ಪಾಪ್ಕಾರ್ನ್ ಇರುತ್ತೆ. ಆ್ಯಂಡ್ ಜೊತೆಗೆ ಇದು ಬಂದು ರೈಸ್ ಬೌಲ್, ಆ ಮೀಲ್ ಸಿಗುತ್ತೆ. ಮತ್ತು ಇದು ಪಾಪ್ಕಾರ್ನ್ ಚಿಕನ್ ಆ್ಯಂಡ್ ಜೊತೆಗೆ ಚಿಕನ್ ವ್ರ್ಯಾಪು ಆ್ಯಂಡ್ ಫೈನಲಿ ನಿಮಗೆ ಜಂಬೋ ಚಿಕನ್ ಬರ್ಗರ್. ಇಷ್ಟೆಲ್ಲ ಐಟಮ್ಸ್ ಇದೆ. ಇಷ್ಟೆಲ್ಲ ಇವತ್ತು ಟೇಸ್ಟ್ ಮಾಡೋಣ ಆ್ಯಂಡ್ ಏನಿದೆ ಆ್ಯಂಡ್ ಹೆಂಗಿದೆ ಅಂತ ನಿಮಗೆ ರಿವ್ಯೂ ಹೇಳ್ತೀನಿ. ಫಸ್ಟ್ ಬಂದು ನಾವು ಈ ಫಲಾಫಲ್ ಸ್ಯಾಲೆಡ್ ಇದೆಯಲ್ಲ, ಇದು ಹೇಗಿದೆ ಅಂತ ಫಸ್ಟು ಟೇಸ್ಟ್ ಮಾಡೋಣ. ಇನ್ನೊಂದು ಬೈಟ್ ಹೋಗಲೇಬೇಕು. ಆ ಒಂದು ಕ್ರಂಚಿನೆಸ್ಸು ಜೊತೆಗೆ ಆ ಒಂದು ಟೆಕ್ಸ್ಚರ್ ವೈಸ್ ಫೀಲು ಒಂಥರ ಚೆನ್ನಾಗಿದೆ ತಿನ್ನೋಕ್ಕೆ. ಇನ್ನೊಂದು ಬೈಟ್ ಹೋಗಿ ನೋಡೋಣ. ಆದಮೇಲೆ ಲೈಕ್ ಒಂಚೂರು ಸಾಸ್ನ ಅವರು ಅದನ್ನ ಸ್ಪ್ರೆಡ್ ಮಾಡೋರೆ. ಆ ಸಾಸ್ನ ಫೀಲ್ ಟೆಕ್ಸ್ಚರ್ ಬರುತ್ತೆ. ಆ್ಯಂಡ್ ಜೊತೆಗೆ ಲೈಕ್ ಫಲಾಫಲ್ ಅಂತಂದರೆ ಹೆಂಗಂದ್ರೆ ನನಗೆ ಮೇಯ್ನ್ಲಿ ಮೇಲೆ ಲೇಯರ್ ಕ್ರಂಚ್ ಆಗಿರುತ್ತೆ ಆ್ಯಂಡ್ ಒಳಗಡೆ ಬಂದು ನಿಮಗೆ ಸಾಫ್ಟ್ ಆಗಿರುತ್ತೆ. ಆ ಪೀಸ್ ನೀವು ನೋಡ್ರೇ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನೋಡ್ತೀರಾ, ಅದ್ಮೇಲೆ ಒಂದು ಲೈಟಾಗಿ ಒಂಚೂರು ಸಾಫ್ಟ್ ಆಗಿರ್ತಾರೆ. ಆ್ಯಂಡ್ ಜೊತೆಗೆ ಲೈಕ್ ಒನ್ ಟೈಪ್ ಆಫ್ ಲೈಕ್ ಟೆಕ್ಸ್ಚರ್ ಸಾಸ್ ಇರುತ್ತಲ್ಲ, ವೈಟ್ ಲೈಕ್ ಮ್ಯಾನೀಸ್ ಥರ, ಅದನ್ನು ಸ್ಪ್ರೆಡ್ ಮಾಡಿರ್ತಾರೆ. ಕ್ರಂಚಿ ಫೀಲು ಆ್ಯಂಡ್ ಜೊತೆಗೆ ಒಂದು ಸಾಫ್ಟ್ ಫೀಲು ಆ್ಯಂಡ್ ಜೊತೆಗೆ ಲೈಕ್ ಸೌತೆಕಾಯಿ ಕುಕುಂಬರು, ಅದನ್ನು ಹಂಗೆ ಸ್ಲೈಸ್ ಮಾಡ್ತಾರೆ. ಅದ್ರ ಜೊತೆಗೆ ಆ ಟೇಸ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟು ಬಂದು ಚಿಕನ್ ಸ್ಯಾಲೆಡ್. ಲೈಕ್ ಚಿಕನ್ನ ಚಿಕ್ಕ ಪೀಸಲ್ಲಿ ಕಟ್ ಮಾಡಿ ಅದನ್ನು ಡೀಪ್ ಫ್ರೈ ಮಾಡಿ ಮೇಲೆ ಬ್ರೆಡ್ ಕ್ರಮ್ಸ್ ಹಾಕಿ ಕೊಡ್ತಾರೆ. ಇದು ನಮ್ಮ ಬೈಟ್ ಹೋಗೋಣ ಬನ್ನಿ. ಮೇಲೆ ಮಯೋನೈಸು ಆ್ಯಂಡ್ ಜೊತೆಗೆ ಶೆಜ್ವಾನ್ ಸಾಸ್ ಹಾಕಿದ್ದಾರೆ. ಆ್ಯಂಡ್ ಜೊತೆಗೆ ಲೈಟಾಗಿ ಪೆರಿ ಮಸಾಲ ಇರುತ್ತಲ್ಲ, ಅದನ್ನು ಹಂಗೆ ಲೈಟಾಗಿ ಸ್ಪ್ರೆಡ್ ಮಾಡವ್ರೆ. ತಿನ್ನೋವಾಗ ಲೈಟಾಗಿ ಒಂಚೂರು ಆ ಟ್ಯಾಂಗಿನೆಸ್ ಫೀಲು ಜೊತೆಗೆ ಒಂದು ಖಾರ. ಈಗಡೆ ಲೇಯರ್ ಬಂದು ಫುಲ್ಲಿ ನಿಮಗೆ ಆ ಸ್ಯಾಲೆಡ್ಸ್ ಇರುತ್ತೆ. ಲೈಕ್ ಜೊತೆಗೆ ಲೈಕು ಆ ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಆ್ಯಂಡ್ ಜೊತೆಗೆ ಈ ಸೌತೆಕಾಯಿ ಇವೆಲ್ಲ ಸ್ಲೈಸಸ್ ಮಾಡಿರ್ತಾರೆ. ಆ್ಯಂಡ್ ಮೇಲೆ ಲೇಯರ್ ಬಂದು ನಿಮಗೆ ಚಿಕನ್ಸ್ ಇರುತ್ತೆ. ಒಂದು ಒಳ್ಳೆ ಕಾಂಬೋ ಆ್ಯಂಡ್ ಒಳ್ಳೆ ಸಾಫ್ಟ್ ಆಗಿದೆ ಚಿಕನ್ ಎಕ್ಸಾಕ್ಟ್ಲಿ ನೋಡೋಕ್ಕೋದ್ರೆ. ಈ ಸಾಸ್ ಜೊತೆ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಬೈಟ್ ಹೋಗೋಣ ಬನ್ನಿ. ಹಂಗೆ ಸಖತ್ ಸಾಫ್ಟಾಗಿ, ಮೇಲೆ ಒಂಚೂರು ಸಖತ್ ಕ್ರಿಸ್ಪಿಯಾಗಿ ಸಖತ್ತಾಗೈತೆ. ಈ ಒಂದು ಮಳೆ ಟೈಮಲ್ಲಿ ನಮ್ಮ ಬೆಂಗಳೂರು ನಿಮಗೆ ಗೊತ್ತು, ಈ ಒಂದು ಮಳೆ ಟೈಮಲ್ಲಿ ಪರ್ಫೆಕ್ಟ್ ಆಗಿರೋ ಒಂದು ಸೈಡ್ ಅಂತೀವಿ ನಾವು ಇದನ್ನು. ಪರ್ಫೆಕ್ಟ್ ಆಗೈತೆ. ಆ್ಯಂಡ್ ಜೊತೆಗೆ ಹಂಗೆ ನೆಕ್ಸ್ಟು ಇಲ್ಲಿ ನೋಡ್ಬೋದು ನೀವು ರೈಸ್ ಬೌಲು ಆ್ಯಂಡ್ ಜೊತೆಗೆ
ಪಾಪ್ಕಾರ್ನ್. ಸೊ ಪಾಪ್ಕಾರ್ನ್ ಚಿಕನ್ ಅಂತೀವಲ್ಲ, ಸೊ ಪಾಪ್ಕಾರ್ನ್ ಚಿಕನ್ ಐತೆ. ಆ್ಯಂಡ್ ಜೊತೆಗೆ ನಿಮಗೆ ಮಿಕ್ಸ್ ಸ್ಯಾಲೆಡ್ ಥರ ನಿಮ್ಗೆ ಕೊಡ್ತಾರೆ. ಸೊ ಅದನ್ನು ಹಂಗೆ ತಿನ್ಬೋದು. ಪೆರಿ ಪೆರಿ ಮಸಾಲಾನ ಮೇಲೆ ಸ್ಪ್ರೆಡ್ ಮಾಡಿ ಅದನ್ನ ಹಾಕವ್ರೆ. ಸೊ ಇದನ್ನು ಬೈಟ್ ಹೋಗೋಣ. ಆ ಒಳಗಡೆ ಎಷ್ಟು ಜ್ಯೂಸಿಯಾಗಿದೆ ಅಂದರೆ ಚಿಕನ್ನು ಸಖತ್ ಜ್ಯೂಸಿಯಾಗೈತೆ ಚಿಕನ್ ಒಳಗಡೆ. ಆ್ಯಂಡ್ ಮೇಲೆ ಅದೇ ಥರ ಫುಲ್ ಕ್ರಿಸ್ಪಿನೆಸ್ಸು. ಆ ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡೋರಲ್ಲ, ಸೊ ಒಂಥರ ಫುಲ್ ಕ್ರಿಸ್ಪಿ, ಜೊತೆಗೆ ಮೇಲೆ ಪೆರಿ ಪೆರಿ ಮಸಾಲ ಹಾಕಿರೋದ್ರಿಂದ ಆ ಟೇಸ್ಟು ಇನ್ನೂ ಜಾಸ್ತಿ ಎನ್ಹಾನ್ಸ್ ಆಗ್ತೈತೆ ಮೇನ್ಲಿ. ಲಿಟ್ರಲಿ ಇವೆಲ್ಲ ಫುಲ್ ಒಂದು ಅಫೋರ್ಡಬಲ್ ಪ್ರೈಸ್ ಇರ್ಬೋದು ನಾವು. ಲೈಕ್ 150, 140, 200 ಲೈಕ್ ಆ ರೇಂಜಿಗೆ ಇರುತ್ತೆ. ಲೈಕ್ ಇದನ್ನು ನೀವು ಲೈಕ್ ಬೇರೆ ಕಡೆ ಅಫಿಷಿಯಲ್ ಆ KFC ಅಲ್ಲೋಗಿ ನೀವು ಟ್ರೈ ಮಾಡಬೇಕಂದ್ರೆ ಇದರ ರೇಟೇ ಜಾಸ್ತಿ ಇರುತ್ತೆ. ಬಟ್ ಇಲ್ಲಿ ಲೋಕಲ್ ಸೈಡಲ್ಲಿ ಒಂದು ಅಫೋರ್ಡಬಲ್ ಇವರು ಪ್ರೈಸಲ್ಲಿ ಸರ್ವ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಜೊತೆಗೆ ದಿಸ್ ಈಸ್ ವಾಟ್ ಇಲ್ಲಿ ನೋಡ್ಬೋದು. ಆ ಒಳಗಡೆ ಸ್ಟಫಿಂಗ್ಸು, ಆ ಪೆರಿ ಪೆರಿ ಮಸಾಲ ಆ್ಯಂಡ್ ಲೈಟಾಗಿ ಆ ಬ್ರೆಡ್ ಕ್ರಮ್ಸು ಅದನ್ನು ಹಾಕಿ ಆ ಬ್ರೆಡ್ ಜೊತೆಗೆ. ಸೊ ಇದನ್ನು ಹಂಗೆ ಒಂದು ಬೈಟ್ ಹೋಗಿ ನೋಡೋಣ. ಇದನ್ನು ಇದ್ರ ಜೊತೆನೂ ಹೋಗ್ಬೋದು, ಸಪ್ರೇಟಾಗಿ ಹೋಗ್ಬೋದು. ಬರೀ ಇದನ್ನು ಮಾತ್ರ ಟ್ರೈ ಮಾಡೋಣ. ಒಳಗಡೆ ಒಂದು ಚೀಸಿ ಟೆಕ್ಸ್ಚರು, ಮೇಲೆ ನಿಮಗೆ ಅದರದ್ದೇ ಆ ಬನ್ ಗೊತ್ತಿರುತ್ತೆ ನಿಮಗೆ. ಸೊ ಇದನ್ನು ಈ ಸ್ಯಾಲೆಡ್ ಜೊತೆ ಮಿಕ್ಸ್ ಮಾಡಿ ನೀವು ಆರಾಮಾಗಿ ಹಂಗೂ ಹೋಗ್ಬೋದು. ಅದರಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಪ್ಲೇನಲ್ಲೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಂಗೆ ಒಂದು ಬೈಟ್ ಮೆಗಾ ಬೈಟ್ ಹೋಗೋಣ ಬನ್ನಿ. ಈ ಕುಬೂಸ್ ಥರ ಮ್ಯಾಟ್ರೇನ್ ಇದೆಯಲ್ಲ, ಸಖತ್ ಮ್ಯಾಟ್ರು. ಒಳಗಡೆ ಚೀಸಿ ಇದು ನನಗೆ ನೀವೇ ಒಳಗಡೆ ಫಿಲಪ್ ಮಾಡ್ಕೊಂಡ್ರೆ ಇದನ್ನು ಓಪನ್ ಮಾಡಿ ಹಂಗೆ ಇದರಿಂದ ಸ್ವಲ್ಪ ಎತ್ತಿ ಫಿಲಪ್ ಮಾಡಿ ನೀವೇ ಒಂದು ಡಿಶನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಆ ಥರ ಒಂದು. ಆ್ಯಂಡ್ ಜೊತೆಗೆ ಈ ಪಾಪ್ಕಾರ್ನ್ ಏನಿದೆಯಲ್ಲ ಇದು ಸಾಕಾದಾಗೈತೆ. ಈಗ ಆ ಮೀಲ್ಗೆ ಬರೋಣ, ಆ ರೈಸ್ ಬೌಲ್ ಏನಿದೆಯಲ್ಲ ಸೊ ಅದಕ್ಕೆ ಬರೋಣ. ಸೊ ಈ ರೈಸ್ ಬೌಲ್ ಬಂದು ಲೈಕ್ ಇಟ್ ಈಸ್ ಲೈಕ್ ಬಾಸ್ಮತಿ ರೈಸ್ ಅಂತೀವಲ್ಲ, ಸೊ ಆ ಥರ ಒಂದು ಟೆಕ್ಸ್ಚರು. ಸೊ ಇದನ್ನು ಹಂಗೆ ಅವ್ರು ಬೈಟ್ ಹೋಗೋಣ. ಲೈಕ್ ಪಲಾವ್ ತಿಂತೀವಲ್ಲ, ಪಲಾವ್ ತಿಂದರೆ ಹೆಂಗಿರುತ್ತೋ ಅದೇ ಸೇಮ್. ಜಾಸ್ತಿ ಮಸಾಲ ನೀವು ಎಕ್ಸೆಪ್ಟ್ ಮಾಡೋಂಗಿಲ್ಲ. ಲೈಟಾಗಿ ಒಂಚೂರು ಖಾರ ಇರುತ್ತೆ. ಜೊತೆಗೆ ಲೈಕ್ ಪಲಾವ್ಗೆ ಏನೇನು ಮಸಾಲ ನಾವು ಯೂಸ್ ಮಾಡ್ತೀವೋ ಆ ಥರ ಒಂದು ಟೆಕ್ಸ್ಚರು ಲೈಕ್ ಸೆಟ್ಲಾಗಿರುತ್ತೆ ಮೇನ್ಲಿ ಆ ಥರ. ಆರಾಮಾಗೆ ಈ ಪಾಪ್ಕಾರ್ನ್ ಚಿಕನು ಜೊತೆಗೆ ಆ ರೈಸ್ ಬೌಲು, ಆ ರೈಸ್ ಜೊತೆ ಹೋದರೆ ಒಂದು ಒಳ್ಳೆ ಕಾಂಬೋ ಅಂತೀವಿ. ಸೊ ಆ ಥರ ಇವೆಲ್ಲ ಕಾಂಬೋಸೇ. ಇವೆಲ್ಲ ಸಪ್ರೇಟು, ಇವು ಸಪ್ರೇಟು. ಇದು ಫುಲ್ ನಿಮ್ಗೊಂದು ಕಾಂಬೋ ಬರುತ್ತೆ. ಆ್ಯಂಡು ಇಲ್ಲಿ ಫಲಾಫಲ್ ಫ್ರ್ಯಾಪ್ ಐತೆ. ಸೊ ಇದು ನನಗೆ ಒಂದು ಬೈಟ್ ಹೋಗೋಣ, ಇದು ಹೇಗಿದೆ ಅಂತ ಟ್ರೈ ಮಾಡೋಣ. ಇಲ್ಲಿ ಸ್ಟಫಿಂಗ್ಸನ್ನು ನೋಡ್ತೀರಾ ಫುಲ್ ಸಕ್ಕದಾಗಿರುತ್ತೆ. ಸೊ ಇದು ನನಗೆ ಒಂದು ಬೈಟ್ ಹೋಗೋಣ. ವಾವ್, ಆ ಒಳಗಡೆ ಸ್ಟಫಿಂಗ್ಸು ಲೈಕ್ ಸಕ್ಕದಾಗೈತೆ ಲಿಟ್ರಲಿ. ಒಳಗಡೆ ಆ ಮೀಟ್ ಏನು ಇದ್ದಾರಲ್ಲ ಲೈಕ್ ವೆಜ್ಜಿದು, ಆ ವೆಜ್ಜಲ್ಲಿ ಫಲಾಫಲ್ ಏನು ಮಾಡಿರ್ತಾರೋ ಸೇಮ್ ಆ ಸ್ಯಾಲೆಡಲ್ಲಿ ಏನಿರುತ್ತೋ ಅದನ್ನೇ ಒಳಗಡೆ ಸ್ಟಫಿಂಗ್ ಮಾಡಿಕ್ಕಿರ್ತಾರೆ. ಸೊ ಒಂದು ಮಿಕ್ಸಡ್ ಸ್ಯಾಲೆಡ್ ತಿಂದರೆ ನಿಮಗೆ ಏನು ಫೀಲ್ ಕೊಡುತ್ತೋ ಆ ಸೇಮೇ ಆ ಫಲಾಫಲ್ ಆ ಪೀಸು ಜೊತೆಗೆ ಆ ವೆಜಿಟೇಬಲ್ಸು ಲೈಕ್ ಆ ಕ್ಯಾಪ್ಸಿಕಮ್ಸ್ ಇರಲಿ ಲೈಕ್ ಅವೆಲ್ಲ ಎಲ್ಲ ಹಾಕಿರ್ತಾರೆ, ಆನಿಯನ್ಸು. ಒಂಥರ ಒಳ್ಳೆ ಟೇಸ್ಟ್ ಅನ್ಬೋದು. ಸೊ ಬಂದರೆ ಖಂಡಿತ ಟ್ರೈ ಮಾಡಿ. ಎಲ್ಲ ತಣ್ಣಗಾಗ್ಬಿಟ್ಟಿದೆ ನಾವು ವೀಡಿಯೋ ಮಾಡೋಷ್ಟಿಗೆ. ಆ್ಯಂಡ್ ಮೋಸ್ಟ್ ವೆಯ್ಟ್ ಇದ್ದಂದರೆ ದಿಸ್ ಈಸ್ ವಾಟ್ ಆ ಚಿಕನ್ ವ್ರ್ಯಾಪು. ಆ ಮೀಟ್ ನೋಡ್ಬೋದು ನೀವು ಅಲ್ಲಿ. ಎಸ್, ಚಿಕನ್ ಫ್ರ್ಯಾಪ್ ಹೇಗಿದೆ ಅಂತ ಹಾಗೆ ಟ್ರೈ ಮಾಡಿಬಿಡೋಣ. ಫುಲ್ಲು ಲೋಡೆಡ್ ಅಂತೀವಲ್ಲ ಆ ಥರ ಫುಲ್ ಲೋಡೆಡ್ ಆಗಿರೋ ಒಂದು ಪೀಸು. ಸೊ ಇದು ಹೇಗಿದೆ ಅಂತ ವಿಲ್ ಗೋ ಒನ್ ಬೈಟ್. ಇದನ್ನು ಕರೆಕ್ಟಾಗಿ ಅರ್ಜೆಂಟ್ಗೆ ಹಂಗೆ ತಿನ್ನಬೇಡಿ. ಕರೆಕ್ಟಾಗಿ ಪೇಪರ್ನ ಬಿಚ್ಚಿ ಆರಾಮಾಗಿ ತಿನ್ನಿ. ಆಮೇಲೆ ಇದನ್ನು ತಿಂತೀರಾ ಅಂತ ಪೇಪರ್ನು ಸೇರಿಸಿ ತಿನ್ನಬೇಡಿ, ಓಕೆನಾ? ಸೊ ಲೆಟ್ಸ್ ಗೋ ಒನ್ ಮೆಗಾ ಬೈಟ್. ಸೇಮ್ ಆ್ಯಸ್ ಇಟ್ ಈಸ್ ಲೈಕ್ ಆ ಸ್ಯಾಲೆಡ್ ಹಾಕಿರ್ತಾರೆ. ಆ್ಯಂಡ್ ಜೊತೆಗೆ ಆ ಚಿಕನ್ ಮೀಟ್ ಪೀಸು ಇದೇನಿದೆಯಲ್ಲ ಈ ಚಿಕನ್ ಪಾಪ್ಕಾರ್ನ್ ಥರ ಸೇಮ್ ಇಟ್ ವಿಲ್ ಬಿ ಲೈಕ್ ಎ ದೊಡ್ಡ ಪೀಸ್ ಥರ ಇದರಲ್ಲಿ ಇಕ್ಕಿ. ಸೊ ಅದರಲ್ಲಿ ಪೆರಿ ಪೆರಿ ಮಸಾಲ ಹಾಕಿ ಆ್ಯಂಡ್ ಅದೇ ಜೊತೆಗೆ ಲೈಟಾಗಿ ಒಂಚೂರು ಸಾಸ್ನ ಸ್ಪ್ರೆಡ್ ಮಾಡಿ ಈ ವೆಜಿಟೇಬಲ್ಸು ಎಲ್ಲ ಒಂದು ಒಳ್ಳೆ ಒಂದು ಫ್ರ್ಯಾಪ್ ಆ ಒಂದು ಲೈಕ್ ರೋಲ್ ತಿಂತೀವಲ್ಲ, ಸೊ ಆ ಒಂದು ಫೀಲ್ ಕೊಡುತ್ತೆ. ಸೊ ಖಂಡಿತ ಇನ್ನೊಂದು ಬೈಟ್ ಹೋಗಲೇಬೇಕು. ಆ ಮೀಟು ಆ ಟೆಕ್ಸ್ಚರ್ ವೈಸ್ ಇರಲಿ, ಸಾಫ್ಟ್ನೆಸ್ ಇರಲಿ, ಸಖತ್ ಜ್ಯೂಸಿ ಆಗೈತೆ ಒಳಗಡೆ. ಅದ್ರ ಒಳಗಡೆ ಯೂಸ್ ಮಾಡಿರೋ ಒಂದು ಮಸಾಲ ಇರಲಿ, ಆ ಜ್ಯೂಸಿನೆಸ್ಸು ಜೊತೆಗೆ ಆ ಸ್ಯಾಲೆಡ್ ಥರ ಲೈಕ್ ಸೇಮ್ ಆ ಒಂದು ವೆಜಿಟೇಬಲ್ಸ್ ಇರುತ್ತಲ್ಲ ಅದನ್ನು ಹಂಗೆ ಇದರಲ್ಲೂ ಸ್ಪ್ರೆಡ್ ಮಾಡಿರ್ತಾರೆ ಸೇಮ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಚಿಕನ್ನು ಆ ಪಾಪ್ಕಾರ್ನ್ ಚಿಕನ್ ತಿಂತೀವಲ್ಲ
ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರ ಇರುತ್ತೆ. ಸೊ ಓಕೆ ತಮ್ಮ ಫೈನಲಿ ಸೊ ನೀವು ಮೋಸ್ಟ್ ವೆಯ್ಟೆಡ್ ಮಾಡ್ತಿರೋ, ನಿಮಗೂ ಮೋಸ್ಟ್ ವೆಯ್ಟಿಂಗು, ನಮಗೂ ಮೋಸ್ಟ್ ವೆಯ್ಟಿಂಗೆ. ಸೊ ಜಂಬೋ ಚಿಕನ್ ಬರ್ಗರ್, ಎಸ್ ಎಡಿಟಿಂಗಲ್ಲಿ ಸ್ವಲ್ಪ ಎಫೆಕ್ಟ್ ಆಗಿಬಿಡೋಣ. ಲೈಕ್ ಆ ಒಂದು ಲೀಫ್ ಆಗಿರೋದು ಆ್ಯಂಡ್ ಜೊತೆಗೆ ಚಿಕನ್ನು ಅದು ಕೆಳಗಡೆ ನಿಮಗೆ ಇದ್ದಿರುತ್ತೆ ಲೈಕ್ ಚೀಸ್ ಸ್ಲೈಸ್ ಆಗಿರ್ತಾರೆ. ಸೊ ಒಂದು ಜಂಬೋ ಬರ್ಗರು ಲೈಕ್ ಎಲ್ಲಿಂದ ಬೈಟ್ ಮಾಡೋದೇ ನೋಡ್ಬೇಕು ಫಸ್ಟು. ಸೊ ಲೆಟ್ಸ್ ಗೋ. ಒಂದು ನಮಗೆ ತಕ್ಕಂಗೆ ಮೆಗಾಬೈಟ್ ಇಕ್ಕವ್ರು ಇವರು. ಸೊ ಲೆಟ್ಸ್ ಗೋ ಒಂದು ಮೆಗಾಬೈಟ್. ಎಸ್ ಹಾಂ ಒಂದು ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಆ ಬರ್ಗರು ಆ ಒಂದು ಮೇಲೆ ಲೇಯರ್ ಏನಿದೆಯಲ್ಲ ಸಖತ್ ಸಾಫ್ಟು. ಆ್ಯಂಡ್ ಅದ್ರ ಜೊತೆಗೆ ಈ ಚಿಕನ್ ಏನು ಹಾಕಿದಾರಲ್ಲ, ಚಿಕನ್ನು ಅಷ್ಟೇ ಸಖತ್ ಸಾಫ್ಟಾಗೈತೆ. ಆ್ಯಂಡ್ ನೀವು ಇಲ್ಲಿ ಬೈಟ್ ಮಾಡುವಾಗ ಇದೇನಿದೆಯಲ್ಲ ಈ ಚೀಸು ಮತ್ತು ಆ ಮಯೋನಿಸ್ ಥರ ಹಾಕಿದಾರಲ್ಲ ಆ ಲೀಫು, ಜಸ್ಟ್ ಸಿಂಪಲ್ ಕಾನ್ಸೆಪ್ಟೇ, ಬಟ್ ಟೇಸ್ಟ್ ಬಂದು ಅಲ್ಟಿಮೇಟ್ ಆಗಿರುತ್ತೆ. ಲೈಕ್ ಲೈಟಾಗಿ ಏನು ಮಸಾಲೆ ಏನು ಸ್ಪ್ರೆಡ್ ಮಾಡಲ್ಲ ಅವರು, ಬರೀ ಅಲ್ಲಿ ಚೀಸು ಜೊತೆಗೆ ಆ ಮಯೋನಿಸ್ ಥರ ಒಂದು ಮ್ಯಾಟ್ರು ಆ್ಯಂಡ್ ಜೊತೆಗೆ ಚಿಕನು. ಸೊ ಇಷ್ಟೇ. ಚಿಕನ್ ಮಾತ್ರ ಸಖತ್ ಜ್ಯೂಸಿ ಆಗೈತೆ. ಆ ಮೇಲೆ ಮಾತ್ರನೇ ಕ್ರಿಸ್ಪಿ ಅನಿಸುತ್ತೆ ನಿಮಗೆ, ಒಳಗಡೆ ಬಂದು ಸಖತ್ ಜ್ಯೂಸಿ. ಸೊ ಇದೊಂದು ರೈಟ್ ಹೋಗಲೇಬೇಕು, ಹೋಗ್ಬಿಡೋಣ ಬನ್ನಿ. ಬಂದಿದ್ದಕ್ಕೆ ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಐತೆ ನನಗೆ. ಸೊ ಇದರಲ್ಲಿ ಮಸ್ಟ್ ರೆಕಮೆಂಡೆಡ್ ಡಿಶ್ ಅಂತ ನೀವು ಕೇಳ್ತೀರಾ ಖಂಡಿತ. ಸೊ ಅದನ್ನು ಔಟ್ರೋಲ್ಲಿ ಹೇಳ್ತೀನಿ. ಸೊ ಖಂಡಿತ ಇದನ್ನೆಲ್ಲ ಖಾಲಿ ಮಾಡಿಬಿಟ್ಟು, ಸೊ ರೈಸ್ ಬೌಲು, ಈ ಪಾಪ್ಕಾರ್ನು ಇವೆಲ್ಲ ಖಾಲಿ ಮಾಡಿಬಿಟ್ಟು ನಿಮಗೆ ಔಟ್ರೋಲ್ ಸಿಗ್ತೀನಿ. ಆ್ಯಂಡ್ ಇಲ್ಲಿ ಫಸ್ಟು ಈಗ ಕರೆಂಟ್ಲಿ ನಡ್ತಿರೋ ಫ್ಲ್ಯಾಟ್ 50% ಆಫು. ಸೊ ಬಂದರೆ ನೀವು ಏನು ಡಿಶ್ ತೊಗೊಂಡ್ರು ನಿಮಗೆ 50% ಆಫ್ ಇರುತ್ತೆ. ಸೊ ಇದನ್ನು ಖಂಡಿತ ಗ್ರ್ಯಾಬ್ ಮಾಡ್ಕೊಳ್ಳಿ. ಎಷ್ಟು ದಿವಸ ಇರುತ್ತೆ ಏನಿರುತ್ತೆ ಗೊತ್ತಿಲ್ಲ, ಬಟ್ ಇರೋವರೆಗೆ ನಮ್ಮ ವ್ಯೂವರ್ಸ್ ನೀವು ಆರಾಮಾಗಿ ಇದನ್ನು ಗ್ರ್ಯಾಪ್ ಮಾಡ್ಕೊಳ್ಬೋದು. ಸೊ ಈಗ ಆರ್ಡ್ರಲ್ಲಿ ಮೀಟ್ ಮಾಡೋಣ. ಸೊ ಓಕೆ ಅಂತ ಫೈನಲಿ ನಾವು ಇಲ್ಲಿ ಇದ್ದಿದ್ದವರ ಸ್ಪೆಷಲ್ ಐಟಮ್ಸ್ನ ಟೇಸ್ಟ್ ಮಾಡಿದ್ವಿ. ಲೈಕ್ ಆ ಬರ್ಗರ್ ಇಲ್ಲಿ ಲೈಕ್ ಮಸ್ಟ್ ರೆಕಮೆಂಡೆಡ್ ಅಂದರೆ ಆ ಪಾಪ್ಕಾರ್ನ್ ಚಿಕನ್ ಇತ್ತಲ್ಲ, ಸೊ ಅದು ಮಸ್ಟ್ ರೆಕಮೆಂಡೆಡು. ಬಂದರೆ ಅದನ್ನು ನೀವು ತೊಗೊಳ್ಬೋದು ಲೈಕ್ ಆರ್ಡರ್ ಮಾಡಿ. ಆ್ಯಂಡ್ ಜೊತೆಗೆ ಫ್ಲ್ಯಾಟ್ 50% ಆಫ್ ಆಯ್ತು ಇವ್ರ ಹತ್ರ. ಲೈಕ್ ಈಗ ಕರೆಂಟ್ಲಿ ಈಗ ಓಪನ್ ಮಾಡೋರಲ್ಲ, ಸೊ ಇನಾಗ್ರಲ್ ಆಫರ್ ಅಂತ ಅವ್ರು ಇಕ್ಕವ್ರೆ. ಸೊ ಖಂಡಿತ ಬಂದು ಆ ಒಂದು ಆಫರ್ನ ಗ್ರಾಪ್ ಮಾಡ್ಕೊಳ್ಳಿ ನೀವು. ಆ್ಯಂಡ್ ಜೊತೆಗೆ ಲೈಕ್ ಆ ಜಂಬೋ ಬರ್ಗರ್ ಇತ್ತಲ್ಲ, ಅದು ಸುಲಭವಾಗಿತ್ತು. ಲೈಕ್ ಒಂಥರ ಸೆಟ್ಲಾಗಿ ಬಿಸಿ ಇರುವಾಗ ತಿನ್ನಿ, ಆ ಫೀಲೇ ಚೆನ್ನಾಗಿರುತ್ತೆ. ನಾವೆಲ್ಲ ತಣ್ಣಗಾದ್ಮೇಲೆ ತಿಂತಿದ್ದು. ಸೊ ಮೋಸ್ಟ್ಲಿ ಈ ಏರಿಯಾ ಲೊಕೇಶನ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎಲ್ಲಿದೆ ಅಂತ ಎಕ್ಸಾಕ್ಟ್ ಲೊಕೇಶನು. ಬಂದು ವಿಸಿಟ್ ಮಾಡಿ, ಒಂದು ವಿಡಿಯೋ ಸಿಗೋಣ. ಆ್ಯಂಡ್ ಅದೇ ಥರ ಫಾರ್ಮ್ನ ಮರ್ತೆ ಫಿಲಪ್ ಮಾಡಿ, ಆ ಫಾರ್ಮ್ನ ಗೂಗಲ್ ಫಾರ್ಮ್ನ ಫಿಲಪ್ ಮಾಡಿ ನಿಮ್ಮ ರೆಕಮೆಂಡು ಎಲ್ಲ ವೀಡಿಯೋ ಮಾಡ್ಬೇಕಂತಿರೋ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ, ಖಂಡಿತ ಮಾಡೋಣ. ಸೊ ಅಂಟಿಲ್ ದೆನ್ ಬಾಯ್ ಫ್ರಮ್ ಶಾರು.